ಇವತ್ತು ಕಣ್ಣಿನ ಉಚಿತ ಶಿಬಿರ ಮತ್ತು ಅದರ ಜೊತೆಯಲ್ಲಿ ಜನರಲ್ ಚೆಕಪ್ ಕ್ಯಾಂಪ್ ಅಂತ ನಾವು ಫಸ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲಿಗೆ ಇನಾಗ್ರೇಷನ್ ಅಂತ ಹೇಳ್ತೀವಿ. ಯಾಕಂದರೆ 25 ವರ್ಷಗಳಿಂದ ಸತತವಾಗಿ ನಾವು ಕ್ಯಾಂಪ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿನೂ ಆಗಿ ಬರ್ತಾ ಇದ್ದೀವಿ. ಇಂದುವರೆಗೂ ಸುಮಾರು 3,000 ಜಾಸ್ತಿ ಜನರುಗಳಿಗೆ ನಾವು ಕಣ್ಣಿನ ಆಪರೇಷನ್ ಪೊರೆ ರೋಗ ಮತ್ತು ಇದು ಆಪರೇಷನ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದೀವಿ. ಅದಕ್ಕೆ ದೇವರಿಗೆ ದೇವರಿಗೆ ಮೇಲೆ ಕಾಳಜಿ ಇದೆ. ಅವ್ರು ಇನ್ನು ಪ್ರತಿ ವರ್ಷ ನಾವು ಪ್ರತಿ ವರ್ಷ 2 ಶಿಬಿರವನ್ನು ಮಾಡಿ ಯಶಸ್ವಿಯಾಗಿ ಆಗಬೇಕು ಅಂತ ನಮ್ಮದು ಆಸೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರದ ಮತ್ತು ದರ್ಗಾ ಮೊಹಲ್ಲಾ ಎಲ್ಲ ಹಿರಿಯರು, ನಮ್ಮ ಮುಖಂಡರು, ಯುವಕರು ನಮಗೆ ಸಹಕಾರ ಕೊಟ್ಟು ಬರ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿ ಇವಾಗ TH ಆಗಿದ್ದಾರೆ. ಅವರೂ ಸಹ 25 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದು ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಮಸೀದಿ ಅಧ್ಯಕ್ಷರಾದ ಅಕ್ಬರ್ ಸಾಬ್ರು ಇದ್ದಾರೆ, ಚಾಂದ್ ಸಾಬ್ರು ಇದ್ದಾರೆ, ಮತ್ತು ನಮ್ಮ ಶೆಟ್ಟಿ ಸಾಬ್ರು ಇದ್ದಾರೆ, ಬಶೀರ್ ಸಾಬ್ರು ಇದ್ದಾರೆ. ವಿಶೇಷವಾಗಿ ಈ ಶಿಬಿರಕ್ಕೆ ನಮ್ಮ ದೇವನಹಳ್ಳಿಯಿಂದ ಸರ್ಕಾರ ಸಾಬ್ರು ಸಹ ಬಂದಿದ್ದಾರೆ. ನಮ್ಮ ಯುವಕರು ನಾಯಕರಾದ ಅಲಿ ಅವರು ನಮಗೆ ತುಂಬ ಸಹಕಾರ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ. ಆಮೇಲೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಸಾದಿಕ್ ಸಾಬ್ರು, ನಾವು ಮತ್ತು ಫಯಾಜ್ ಸಾಬ್ ಅವರು ನಮ್ಮ ತಂಡ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು. ಸತತವಾಗಿ 1 ತಿಂಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಾದಿಕ್ ಸಾಬ್ರಿ ಆಗಲಿ, ಫಯಾಜ್ ಸಾಬ್ ಆಗಲಿ, ನಮ್ಮ ದರ್ವೇಶ್ ಸಾಬ್ರು, ನಮ್ಮ ತಮ್ಮ ಇರ್ಫಾನ್ ಅವರು ಇದ್ದಾರೆ. ಅವರೆಲ್ಲ ನಮಗೆ ಸಹಕಾರ ಮಾಡಿದ್ರು. ಇದೇನಿಲ್ಲ, ನಮ್ಮ ಕುರಾನ್ನಲ್ಲಿ ಏನಿದೆ, ಆರೋಗ್ಯ ಇದ್ರೆ ಸೇಹತ್ ಸಬ್ಸೆ ಬಡಿ ನ್ಯಾಮತ್ ಅಂತ. ಅದು ಉದ್ದೇಶ ನಮ್ಮದು. ಯಾಕಂದರೆ ಬಡವರು ಇರಲಿ, ಶ್ರೀಮಂತರಿರಲಿ, ಅವರು ಆರೋಗ್ಯ ಚೆನ್ನಾಗಿರ್ಬೇಕಂತ ನಮ್ಮದು ಆಸೆ. ಇನ್ನು ಮುಂದೆ ನಾವು ಇದೇ ಥರ ಕಾರ್ಯಕ್ರಮವನ್ನು ಮುಂದುವರಿಸಿಕೆ ನಮ್ಮ ಎಲ್ಲ ಇಲ್ಲಿ ಎಷ್ಟು ಜನ ಮುಖಂಡರಿದ್ದಾರೆ, ಅವ್ರ ಸಹಕಾರ ಇದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರ ಸಹಕಾರ ಇದ್ರೇ ನಾವು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ. ಇಂದುವರೆಗೆ ನೋಡಿ, ಇಲ್ಲಿ ಸುಮಾರು 250 ಜನ ಮೇಲೆ ಬಂದಿದ್ದಾರೆ. ಪರಿಶೀಲನೆ ನಡೀತಾ ಇದೆ. MEJ ಮೆಡಿಕಲ್ ಹಾಸ್ಪಿಟಲಿಂದ ತಂಡ ಡಾಕ್ಟರ್ ಅವರು ಬಂದಿದ್ದಾರೆ. ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು MEJ ಮೆಡಿಕಲ್ ಹಾಸ್ಪಿಟಲ್ ಅವ್ರಿಗೇನು ಧನ್ಯವಾದ ಹೇಳ್ತೀವಿ. ಸಂತೋಷ.